ನೋಡಿ ಅಂತ ಮಳೆ ಕೂಗುದು. ಜೋರು ಮಳೆ ಬರ್ತದೆ ಈಗ. ನಾವು ಬಂದದೆಂತಕ್ಕೆ ಗೊತ್ತುಂಟಾ? ನರ್ತೆ ಬೀಜಲಿಕ್ಕೆ ಬಂದದ್ದು. ನಿಮ್ಗೆ ಗೊತ್ತುಂಟಾ ನರ್ತೆ ಅಂತ ಹೇಳಿದ್ರೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಖಂಡಿತ ಗೊತ್ತಿರ್ತದೆ. ಗುಲ್ಲ ಅಂತ ಹೇಳ್ತಾರೆ. ಈ ಆಟಿ ಸಮಯದಲ್ಲಿ ಈ ಗದ್ದೆ ತೋಟದ ಸೈಡ್ ಅಲ್ಲೆಲ್ಲ ಈ ನರ್ತೆ ಸಿಗುದು. ಅದನ್ನೇ ಹುಡುಕ್ಲಿಕ್ಕೆ ಅಂತ ಬಂದದ್ದು. ಆದ್ರೆ ಇಲ್ಲಿ ಉಂಟಲ್ಲ, ನೀರೆಲ್ಲ ಜಾಸ್ತಿ ಆಗಿ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಮಿಕಲ್ ಇದು ಗೊಬ್ಬರ ಎಲ್ಲ ಹಾಕಿ ಆ ನರ್ತೆ ಸಿಗುದೇ ಕಡಿಮೆ ಆಗಿದೆ. ಸಾಯ್ತದೆ ಅಲ್ಲ, ಮತ್ತೆ ಎಂತ ಮಾಡುದು? ಕೆಮಿಕಲ್ ಎಲ್ಲ ಜಾಸ್ತಿ ಆಗುವಾಗ ನರ್ತೆ ಸಾಯ್ತದೆ. ಇಲ್ಲಿ ಇನ್ನು ಆಟಿ ಸಮಯದಲ್ಲಿ ನರ್ತೆ, ಪತ್ರೊಡೆ, ಕಜಂಕ್, ಅದರದ್ದು ಬೇರೆ ಬೇರೆ ಅಡುಗೆಗಳೆಲ್ಲ ಇಲ್ಲಿ ಇನ್ನು ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ಉಂಟಲ್ಲ ನರ್ತೆಯ ಬಗ್ಗೆ ಎಲ್ಲ ಗೊತ್ತಿರುದಿಲ್ಲ ಅಲ್ಲ, ಅವ್ರು ಬಸವನ ಹುಳು ಅಂತೆಲ್ಲ ಅನ್ಕೊಳ್ತಾರೆ. ಕೆಲವರು ಕೇಳುದು, ನೀವು ಬಸವನ ಹುಳ ತಿಂತೀರಾ ಅಂತೇಳಿ. ಬಸವನ ಹುಳ ತಿನ್ಲಿಕ್ಕೆ ಎಂತದದು? ಹುಳವನ್ನು ನಾವು ತಿಂತೇವ? ಇಲ್ಲ ಅಲ್ಲ, ಹುಳವನ್ನು ಯಾರು ತಿನ್ನುದಿಲ್ಲ. ಇದೆಂತಂತ ಹೇಳಿದ್ರೆ ಅದು ನೋಡ್ಲಿಕ್ಕೆ ಸೇಮ್ ಬಸವನ ಹುಳವೇ. ಅದು ಬಸವನ ಹುಳ ಅಲ್ಲ, ಅದು ನರ್ತೆ ಅಂತಲ್ಲ ಅದಕ್ಕೆ ಹೆಸರು. ಅದನ್ನು ಬೇಯಿಸಿ ಎಲ್ಲ ಪದಾರ್ಥ ಮಾಡುದು. ಮರವೈ ಗೊತ್ತುಂಟ ನಿಮ್ಗೆ? ಸೇಮ್ ಅದೇ ರೀತಿಯಲ್ಲಿ ಪದಾರ್ಥ ಎಲ್ಲ ಮಾಡುದು. ಭಯಂಕರ ಮಳೆ ಮಾರೆ ನೋಡಿ. ನಮಗೆ ಒಂದು ನರ್ತೆ ಸ್ವಲ್ಪ ಹುಡುಕಿತ್ತು, ಅದೆಂತ ಮಾಡುದು? ಈ ಮಳೆ ಬರ್ತಾ ಉಂಟಲ್ಲ. ನಾನು ಸಾಕು ಇವತ್ತು ಮಾತಾಡಿದ್ದೀನಿ, ಬರ್ತೇನೆ ಬೇರೆ ವಿಷಯಕ್ಕೆ. ಮತ್ತೆಂತ ಉಂಟು ಹೇಳಿಕ್ಕೆ? ಈಗೆಲ್ಲ ಎಂತ ವಿಷಯ ಎಂತ